ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರಾ? ಏನು ರಿಪೋರ್ಟ್ ರೀ ಇದು? ಯಾಕೆ ಸರ್? ಇಂಥ ವರ್ಸ್ಟ್ ಕೇಸ್ ನಾನು ಸರ್ವಿಸಲ್ಲೇ ನೋಡಿಲ್ಲ. ಅಲ್ರಿ ಬಾಡಿಲಿ ಕಿಡ್ನಿನೇ ಇಲ್ವಲ್ರಿ? ಹೌದಾ ಸರ್? ಇದೊಂದು ಹೊಸ ದಂಧೆ ಶುರು ಮಾಡ್ಬಿಟ್ಟಿದಲ್ರಿ ಬೆಂಗಳೂರಲ್ಲಿ. ಮೈ ತುಂಬಾ ಡ್ರಗ್ಸ್ ಐತಂತಲ್ಲ ಸರ್? ಮೋಸ್ಟ್ಲಿ CBI ಅವ್ರನ್ನೇ ಕರೆಸ್ತಾರೆ ಅನ್ಸುತ್ತೆ. ಇದೊಂದು ಕೊಲೆ ಹಿಂದೆ ಸುತ್ತೋ ನಗ್ನ ಕತೆ. ಸ್ಮಗ್ಲಿಂಗ್, ಮಾಫಿಯಾ, ಡ್ರಗ್ಸ್ ಇವೇ ಈ ಬ್ಯಾಂಗ್ಳೂರ್ ಭೂಗತ ಲೋಕನ ಆಳ್ತಾ ಇರೋ ಅಸ್ತ್ರಗಳು. ಇಲ್ಲಿ ಪ್ರೀತಿ ವಿಶ್ವಾಸಕ್ಕೂ ಪ್ರೈಸ್ ಲಿಸ್ಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಅದರಲ್ಲಿ ಸ್ನೇಹಕ್ಕೆ ಸ್ವಲ್ಪ ಜಾಸ್ತಿನೇ ರೇಟು. ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಹೋಗಿ ಸೂಸೈಡ್ ಸಿಟಿ ಕ್ರೈಮ್ ಸಿಟಿ ಆಗಿ ಪರಿವರ್ತನೆಗೊಳ್ತಾರೆ. ಮಾಮೂಲಿ ಜನರನ್ನ ಡ್ರಗ್ ಅಡಿಕ್ಟ್ಸ್ ಮಾಡಿ ಅವ್ರ ಪಾರ್ಟ್ಸ್ನ ಕದಿಯೋದು ಇಲ್ಲಿನ ಹೊಸ ದಂಧೆ. ನೈಸ್ ಸಿಟಿ ಅಲ್ಲ ಸರ್, ಕ್ರೈಮ್ ಸಿಟಿ. ಕೇಸ್ ಫೈಲ್ ಕೊಡಿ. ಇಂಥ ಕೊಲೆಗಳು ಸುಮಾರು ನಡೆಯುತ್ತೆ ಸರ್ ಬೆಂಗಳೂರಲ್ಲಿ. ನಾನು ಈ ಕೇಸಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿದೆ, ಅಂತ ಏನು ಕ್ಲೂ ಸಿಗಲಿಲ್ಲ ಸರ್. ಹಳೆ ಆಫೀಸರು ಈ ಕೇಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ರು ಸರ್. ಆದರೆ ಏನು ಕ್ಲೂ ಸಿಗದೆ ಕೇಸ್ ಫೈಲಿಗೆ ಧೂಳು ಹೊಡಿತಾರೆ. ಬಾಡಿ ಇಲ್ಲಿದೆ. ಯೂನಿಟಿ ಲೈಫ್ ಲೈನ್. ಇಲ್ಲ, ಅವನಾಗಿರೋಕ್ಕೆ ಚಾನ್ಸೇ ಇಲ್ಲ. ಅವನ ಥರನೇ ಇದ್ದಾನೆ. ನೋ, ಇದು 100% ಅವನಲ್ಲ. ಹೀಗಾಗಬಾರ್ದಿತ್ತು. ಕೊನೆಗೂ ಕೈ ತಪ್ಪಿಟ್ಟೋದ್ಯಲ್ಲೋ. ಇವ್ರು ಯಾಕೋ ವಿಚಿತ್ರವಾಗಿ ನಡ್ಕೊತಿದಾರಲ್ಲ ಸರ್. ಬಾಡಿಲಿ ಪರ್ಸ್ ಸಿಕ್ತಂತೆ. ಒಂದು ಅರ್ಧೋಗಿರೋ ಫೋಟೋ ಇದೆ ಸರ್, ಅಷ್ಟೇ. ರೀ ಡೇವಿಡ್, ಬೆಂಗಳೂರಲ್ಲಿ ಎಲ್ಲ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ವಿತಿನ್ 24 hours ನಾನು ಫುಲ್ ಇನ್ಫಾರ್ಮೇಶನ್ ಬೇಕು. ಸರಿ ಸರ್. ಸರ್ ಇಂಥ ಜಾಗಗಳಲ್ಲಿ ಏನೂ ಕ್ಲೂ ಸಿಗಲ್ಲ ಸರ್. ಬನ್ನಿ ಸರ್, ಕಾಲೇಜ್ಗಳಲ್ಲಿ ಹುಡ್ಕೋಣ. ಹೇ ಪೊಲೀಸು. ಡ್ರಗ್ಸ್ ಎಲ್ಲಿ ಸಿಗತ್ತೆ ಹೇಳೋ. ಬಾಯ್ ಬಿಡು. ಕೋಕೈನ್ ಗಾಂಜಾ ಅಂತ ಹೊಲಸಿನ ಸುತ್ತ ತಿರ್ಗಾಡ್ತಿರೋ ಕಾಲೇಜ್ ನೋಣ ನೀನು. ಹೊಸ್ಕ ಹಾಕ್ಬಿಡ್ತೀನಿ. ಹೇಳೋ, ಎಲ್ಲಿ ಸಿಗುತ್ತೆ ಹೇಳೋ. ಬೊಗಳು ಇದ್ರಲ್ಲಿ ಯಾರು ಗೊತ್ತ ಹೇಳೋ. ನಾವು ಕಾಲೇಜ್ ಹತ್ರ ಬರ್ತಿದ್ದ. ಡೇವಿಡ್, ಅರ್ಜೆಂಟಾಗಿ ಕಿಡ್ನಿ ಬೇಕಾಗಿದೆ. ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ನಾಳೆ ನ್ಯೂಸ್ ಪೇಪರಲ್ಲಿ ಹಾಕ್ಸ್ಬಿಡ್ರಿ. ಸರಿ ಸರ್. ಇವರೇನ ಕಿಡ್ನಿ ದಂಧೆ ನಡೆಸ್ತಾ ಇರೋದು ಅಂತ ಕನ್ಫರ್ಮ್ ಆಗುತ್ತೆ. ಹಲೋ, ನಾನು ಅನಿಲ್ ಅಂತ. ಪೇಪರಲ್ಲಿ ಕಿಡ್ನಿ ಆಡ್ ಹಾಕ್ಸಿರೋದು ನೀವೇನಾ? ಹೌದು. ಕಿಡ್ನಿ ಯಾರು ಕೊಡ್ತಾರೆ? ಪೇಷಂಟ್ ಡೀಟೇಲ್ಸ್ ಅಂದಮೇಲೆ ಮಾತಾಡೋಣ ಬಿಡಿ. ಮತ್ತೆ ನೀವೇ ಬರ್ತೀರಾ? ಇಲ್ಲ, ಅಡ್ರೆಸ್ ಕೊಡ್ತೀನಿ, ನೀವೇ ಬನ್ನಿ. ಸರಿ. ನೀವೇ ಅಲ್ವಾ ಫೋನಲ್ಲಿ ಮಾತಾಡಿದ್ದು? ಹೌದು, ನಾನೇ. ಬನ್ನಿ ಮಾತಾಡೋಣ. ಹೇಳಿ, ಕಿಡ್ನಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ, ಯಾರಿಗೆ? ನಮ್ಮ ಅಣ್ಣಂಗೆ 2 ಕಿಡ್ನಿನೂ ಫೇಲ್ಯೂರ್ ಆಗ್ಬಿಟ್ಟಿದೆ. ಎಷ್ಟು ಬೇಕಾದ್ರೂ ಖರ್ಚಾಗಲಿ, ನನಗೆ ಕಿಡ್ನಿ ಬೇಕೇ ಬೇಕು. ಅಲ್ಲ, ಒಂದು ನಿಮಿಷ. ಕಿಡ್ನಿನ ನಮ್ಮ ಕೇರಲ್ಲೇ ಟ್ರಾನ್ಸ್ಫರ್ ಮಾಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ. ನಿಮ್ಗೆ ಇಷ್ಟ ಇದ್ದರೆ ಬನ್ನಿ, ಇಲ್ಲಾಂದರೆ ಬೇಡ. ಅಲ್ಲ, ನಮ್ದೇನು ಫೋರ್ಸ್ ಇಲ್ಲ. ಇಲ್ಲ, ಇದು ನನ್ನ ಕಾರ್ಡು.
ಪೇಷಂಟ್ನ ಕರ್ಕೊಂಡು ಈ ಅಡ್ರೆಸ್ಸಿಗೆ ಬನ್ನಿ. ನಿನ್ನ ಟೈಮ್ ಹತ್ರ ಬಂತು. ಜಸ್ಟ್ ಒನ್ ಮೋರ್ ಡೇ. ಎಷ್ಟು ಹೇಳಿದೆ ನಿಮಗೆ, ನನ್ನ ಮಾತು ಕೇಳಿದ್ದಿದ್ರೆ ಬೇಡ ಬೇಡ ಅವ್ರ ಸಹವಾಸ ಬೇಡ ಅಂದೆ. ಕೇಳಿದ್ಯಾ? ಯಾಕೆ ಬೇಕಿತ್ತಿವೆಲ್ಲ ನಮಗೆ? ಎಷ್ಟು ಖುಷಿಯಾಗಿರ್ಬೋದಿತ್ತು. ಇಲ್ಲ, ನೀನು ಇಷ್ಟು ಕ್ರೂರವಾಗಿ ಸಾಯಿಸ್ತಾರೆ ನಾವು ಒಬ್ಬರನ್ನು ಬಿಡಲ್ಲ. ಪ್ರತಿ ಒಬ್ಬರನ್ನು ಸಾಯಿಸ್ತೀನಿ. ಪ್ರತಿಕಾರ ತಗೋತೀನಿ. ಎದ್ದೇಳು, ನೋಡು, ನಿನ್ ತಮ್ಮ ದೊಡ್ಡ ಆಫೀಸರ್ ಆಗಬೇಕು ಅಂತ ಇದೆಯಲ್ಲ, ಆಗಿದ್ದೀನಿ, ಎದ್ದು ನೋಡು. ಅಷ್ಟು ಓದಿರೋ ಡಾಕ್ಟ್ರೇ ಆಪರೇಷನ್ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ. 3 ಅಕ್ಷರ ಕಲ್ತಿಲ್ದಾರ ನೀವು ಎಷ್ಟು ಸಲೀಸಾಗಿ ಕಿಡ್ನಿ ಕದೀತಿರಲ್ರೋ. ಪ್ರಾಣದ ಜೊತೆ ಆಟ ಆಡೋ ನಿಮ್ಗೆ ಇವತ್ತು ರೂಲ್ಸ್ ನಾನು ಹೇಳ್ಕೊಡ್ತೀನಿ. ನೀವ್ಯಾರು ಬದುಕಲ್ಲ, ಬದುಕಕ್ ನಾನು ಬಿಡಲ್ಲ. ಶಂಸಕ್ ನಾನು ದ್ವಾಪರ ಯುಗದ ಕೃಷ್ಣನೂ ಅಲ್ಲ, 1947 ಗಾಂಧಿನೂ ಅಲ್ಲ. ನನ್ನ ಕೋರ್ಟಲ್ಲಿ ವಾದ ಪ್ರತಿವಾದ ಇರಲ್ಲ, ಓನ್ಲಿ ಜಡ್ಜ್ಮೆಂಟ್. ಕಾಪಾಡಿ ಅಂತ ಎಷ್ಟು ಬೇಡ್ಕೊಂಡ್ರು ಹಸ್ತಿರ ಸಿಂಹ ಅದ್ರ ಬೇಟೆನ ಯಾವತ್ತೂ ಬಿಡಲ್ಲ. IAS ಮುಗ್ದಿರೋರು ಕೊಡು ಅಂತ ಯಮ ಅವ್ನು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾನೆ ನನಗೆ. ಇವಾಗ ನಿನ್ ಚಾನ್ಸ್. ಪ್ಲೀಸ್ ನನ್ ಬಿಟ್ಟು ಪ್ಲೀಸ್ ಬಿಡ ಅಣ್ಣ, ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಪ್ಲೀಸ್. ಶಂಕರಣ್ಣ ಪ್ಲೀಸ್. ಸರ್, ಕಿಡ್ನಿ ಕೊಡ್ತೀನಿ ಅಂತ ಬಂದಿದ್ನಲ್ಲ ಅನಿಲ್, ಸತ್ತೋಗ್ಬಿಟ್ಟಿದ್ದಾನೆ ಸರ್. ಎಲ್ಲ ನನ್ನ ಕನ್ಸಲ್ಲಿ ಕಂಡಾಗೆ ಇದೆಯಲ್ಲ, ಅನಿಲ್ನ ನನ್ನ ಕನ್ಸಲ್ಲಿ ಸಾಯಿಸ್ದೆ. ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಸತ್ತೋಗಿದ್ದಾನಲ್ಲ. ನಾನೇ ಏನಾದರೂ ಇಲ್ಲ ಇಲ್ಲ ಸರ್, ಇವ್ನು ಮಾಡ್ತಿದ್ದ ಬಿಸ್ನೆಸ್ ಡೀಟೇಲ್ಸು ಮತ್ತು ಇವನ ಮೇಲೆ ಕೇಸ್ ಡೀಟೇಲ್ಸ್ ಇಲ್ಲಿದೆ ಸರ್. ಮಳೆ ಜೋರ ಆಯ್ತು, ಬನ್ನಿ ಸರ್ ಹೋಗೋಣ. ಅದ್ರ ಫೋಟೋ ಬೇಕು ಅವ್ನು ಬಂದ್ಬಿಡಿ. ಇವ್ನ ಕಾಲ್ ಡೀಟೇಲ್ಸ್ ಸಿಕ್ತಾ? ಹಾಂ, ಸಿಕ್ಕಿದೆ ಸರ್. ಅನಿಲ್ ಈ ನಂಬರ್ಗೆ ತುಂಬ ಸಲ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಯಾರು ಅಂತ ಚೆಕ್ ಮಾಡೋಣ. ಹಲೋ, ಅರುಣ್ ಅವರಾ? ಹೌದು, ಯಾರು ನೀವು? ಅನಿಲ್ ಅವ್ರು ನಿಮ್ಮ ನಂಬರ್ ಕೊಟ್ಟಿದ್ರು. ಒಂದು ಮಾಲ್ ಇದೆ, ತಗೊಳ್ತೀರಾ? ಇರ್ಬೋದು. ಈ ವಿಷಯ ಮಾತಾಡೋಕೆ ಹೇಳಿದ್ರು. ಅನಿಲ್ ಹತ್ರನೇ ಮಾತಾಡಿ. ಅವ್ರು ಯಾಕೋ ಫೋನ್ ಇರ್ತಾ ಇಲ್ಲ. ಎಲ್ಲಿಗೆ ಬರಬೇಕು? ಓಕೆ. ಅರುಣ್, ನೀನೇ ಬಂದು ಬಲೆಗೆ ಬೀಳ್ತಾ ಇದೆಯಾ? ಆದರೂ ಯಾಕೋ ಮಿಸ್ ಹೊಡಿತಾ ಇದೆ. ಹೇಳೋ, ಇದನ್ನೆಲ್ಲ ಎಲ್ಲಿಂದ ತರ್ತಿರೋ? ಓಯ್ ಬಿಡೋ, ಏನು ಮಾಡಿದ್ರು ನಡೆಯುತ್ತೆ ಅನ್ನಕ್ಕೆ ನೀನು BTU ಮಹೇಶಪ್ಪನ? ಈ ಫೋಟೋಲ್ಲಿ ಮಿಸ್ಸಿಂಗ್ ಇರೋನು ಯಾರೋ? ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಇದರಲ್ಲಿ ಅನಿಲ್ ಸತ್ತೋದ, ಇನ್ನೊಬ್ಬ ಮಿಸ್ಸಿಂಗ್, ಉಳಿದಿರೋ ನೀನೊಬ್ಬನೇ. ನಿನಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ. ನಿಜ ಹೇಳ್ಬಿಡು. ಹೇಳು, ಈ ಫೋಟೋಲ್ಲಿ ಮಿಸ್ಸಿಂಗ್ ಇರೋದು ಯಾರು? ಅವನೇ ನಮ್ಮ ಬಾಸ್. ಇದಕ್ಕೆಲ್ಲ ಅವನೇ ಕಾರಣ. ಅವನ ಡೈಮಂಡ್ ಡೀಲ್ ವಿಷಯಕ್ಕೆ ಶಂಕರ್ನ ಮತ್ತು ಅನಿಲ್ನ ಸಾಯಿಸಿ ಡೈಮಂಡ್ಸ್ ಎತ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಇವನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಮತ್ತೆ ಬರ್ತೀನಿ. ಯಾರಿದು?
ಯಾರು ಅಂತ ನೆನಪಾಗ್ತಿಲ್ವಲ್ಲ. ಛೇ, ಏನು ಸರ್, ಏನೋ ಟೆನ್ಷನಲ್ಲಿದ್ದೀರಾ? ಮತ್ತೆ ಕೇಸ್ ಬಗ್ಗೆ ಏನಾರು ಗೊತ್ತಾಯ್ತಾ? ಯಾವ್ದು ಸರ್? ಆ ರೇಪ್ ಕೇಸಾ? ಹಾಂ, ಅದಲ್ಲ, ಈ ಕೇಸ್ ನೋಡಿ. ಈ ಕೇಸ್ ಏನೂ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ಲ? ಇನ್ವೆಸ್ಟಿಗೇಷನ್ ಟೈಮಲ್ಲಿ ಯಾವಾಗಲೂ ಮಿಸ್ ಆಗ್ತಿದ್ದಾಗಲೇ ನಿನ್ನ ಮೇಲೆ ಡೌಟ್ ಬಂದಿತ್ತು. ನಾನು, ಅನಿಲು, ಅರುಣ್ ಮತ್ತು ಶಂಕರ್ 4 ಜನನೂ ಫ್ರೆಂಡ್ಸ್. ಕಾಲೇಜ್ನಲ್ಲೇ ನಾವೆಲ್ಲ ಡ್ರಗ್ಸ್ ಚಾಲಕ್ತಿದ್ದ. ನಾವು ಆಧಾರಿಗೆ ಹೇಳಿದ್ಬಿಟ್ವಿ. ಅರುಣ್ ಎಲ್ಲಿಂದನೂ ಲಿಂಕ್ ಹಿಡಿತಿದ್ದ. ಡ್ರಗ್ಸ್ ಜೊತೆ ಕಿಡ್ನಿ ಡೈಮಂಡ್ ಸ್ಮಗ್ಲಿಂಗೂ ಕೈ ಹಾಕಿದ್ವಿ. ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದರೆ ನಾವೆಲ್ಲ ಸೇಫ್ ಅಂತ ನಾನು ಪೊಲೀಸ್ ಆದೆ. ಒಳ್ಳೆ ಪೋಸ್ಟ್ಗೂ ಹೋದೆ. ಒಂದು ಡೈಮಂಡ್ ಸ್ಮಗ್ಲಿಂಗ್ ವಿಷಯಕ್ಕೆ ನಾವೆಲ್ಲ ಸೇರಿ ಶಂಕರ್ನ ಸಾಯಿಸ್ಬಿಟ್ವಿ. ನಾನು ಪ್ಲ್ಯಾನ್ ಮಾಡಿ ಅರುಣ್ನ ಅನಿಲ್ನ ಮುಗಿಸ್ಬಿಟ್ರೆ ಡೈಮಂಡ್ಸ್ ಎಲ್ಲ ನಂದೇ ಅಂದ್ಕೊಂಡೆ. ಆದರೆ ಅರುಣ್ ಒಂದು ಹೆಜ್ಜೆ ಮುಂದೆ ಹೋಗಿ ಅನಿಲ್ನ ಸಾಯಿಸು, ಇಲ್ಲಾಂದರೆ ತಾನು ಸರೆಂಡರ್ ಆಗಿ ನನ್ನ ಹಿಡ್ಕೊಡ್ತೀನಿ ಅಂತ ಹೇಳ್ದೆ. ಹೆದರ್ಕೊಂಡು ನಾನು ಅನಿಲ್ನ ಸಾಯಿಸಿದೆ. ಅವಾಗ ಕೆಳಗೆ ಬಿದ್ದಿದ್ದ ಬ್ರೇಸ್ಲೆಟ್ ನಿಮಗೆ ಸಿಕ್ಕಿದೆ. ತಕ್ಷಣ ಅರುಣ್ ಅಂದರಾಗೋದ. ನನಗೆ ಯಾಕೆ ಸಿಕ್ಕಾಕೊಂಡ ಅಂತಲೇ ಅರ್ಥ ಆಗಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು, ಅವನೆಲ್ಲ ಫೋಟೋನಲ್ಲಿ ಮಿಸ್ಸಿಂಗ್ ಇರೋ ವ್ಯಕ್ತಿನೇ ಮಾಡಿಸಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆಗ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮಿಸ್ಸಿಂಗ್ ವ್ಯಕ್ತಿ ಮೇಲೆ ಬಂತು. ನೀವು ಅವನ್ನ ಹುಡುಕ್ತಾ ಹೋದ್ರಿ. ಅವಾಗಲೇ ಗೊತ್ತಾಗಿದೆ ನಿಮಗೆ, ಆ ಫೋಟೋನಲ್ಲಿ ಮಿಸ್ಸಿಂಗ್ ಇರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾನೇ ಅಂತ. ಇವಾಗ ಡೈಮಂಡ್ಸ್ ಎಲ್ಲಿದೆ? ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿನ ಮುಟ್ಟಲ್ಲ ಅಂತ ಅರುಣ್ ಡೈಮಂಡ್ಸ್ನ ಶಂಕರ್ ಬಾಡಿನ ಹಿಡಿಸಿದ್ದಾನೆ. ಶಂಕರ್ ಮತ್ತು ಅನಿಲ್ ಕೊಲೆ ಆದರು. ಸದ್ಯಕ್ಕೆ ಡೇವಿಡ್ ಮತ್ತು ಅರುಣ್ ಕಸ್ಟಡಿಲಿದ್ದಾರೆ. ಇವರೆಲ್ಲರಿಗೂ ಬೇಕಾಗಿರೋ ಡೈಮಂಡ್ಸ್ ಶಂಕರ್ ಬಾಡಿಲಿದೆ. ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಹೇಳ್ತೀನಿ ಬಿಡಿ ಅವ್ರಿಗೆ. ಹೌದು ಹೌದು, ನಿಜ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಮತ್ತೆ ಮಾಡ್ತೀನಿ ನಿಮಗೆ. ಅಂತೂ ಇಂತೂ ಕೇಸ್ನ ಸಾಲ್ವ್ ಮಾಡಿಬಿಟ್ರಿ. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಕಲ್ಪ್ರಿಟ್ ಇದ್ದಿದ್ದು ಗೊತ್ತೇ ಆಗಲಿಲ್ಲ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇವಾಗ ಡೈಮಂಡ್ಸ್ ಎಲ್ಲಿದೆ? ಎಕ್ಸ್ಕವೇಷನ್ ಟೀಮ್ನ ಕಳಿಸಿದ್ದೀನಿ, ಇನ್ನೇನು ಫೋನ್ ಬರುತ್ತೆ. ಹಲೋ ಸರ್, ಇಲ್ಲಿ ಶಂಕರ್ ಬಾಡಿನೇ ಇಲ್ಲ ಸರ್. ವಾಟ್? 1000 ಕೆಟ್ಟ ಕೆಲಸ ಮಾಡಿದವನಿಗೆ ಒಂದು ಒಳ್ಳೆ ಕೆಲಸ ಮಾಡೋದು ಸಖತ್ ಕಷ್ಟ. ಆದರೆ ಬರೀ ಒಳ್ಳೆಯದೇ ಮಾಡಿರೋನಿಗೆ ಒಂದೇ ಒಂದು ತಪ್ಪು ಮಾಡೋದು ಕಷ್ಟನೇ ಅಲ್ಲ. ಈ ಡೈಮಂಡ್ಸಿಂದ ತಾನೇ ನಮ್ಮಣ್ಣ ಸತ್ತಿದ್ದು. ನಮ್ಮ ಅಣ್ಣಂಗೆ ಸಿಗ್ತಿರೋ ಡೈಮಂಡ್ಸ್ ಬೇರೆ ಯಾರಿಗೂ ಸಿಗಬಾರ್ದು.